ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಗೈಸ್, ಇವತ್ತು ಬಂದು ಕಿಚನಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಬೆಳಗಿನ ದಿನ ಸ್ಟಾರ್ಟ್ ಆಗುವಂಥದ್ದು ಕಿಚನಿಂದನೇ ಸ್ಟಾರ್ಟ್ ಆಗುವಂಥದ್ದು. ಸೊ ಹಾಗೆಯೇ ಇವತ್ತು ಒಂದು ಸಿಂಪಲ್ ಆಗಿರುವಂಥ ಒಂದು ಹೆಲ್ದಿಯಾಗಿರುವಂಥ ಪಾಲಕ್ ಪನ್ನೀರ್ ರೆಸಿಪಿನೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಮತ್ತು ಇದ್ರ ಜೊತೆ ಒಂದು ಮಕ್ಕಳು ಸ್ನ್ಯಾಕ್ಸ್ಗೆ ಅಂತ ಹೇಳಿಬಿಟ್ಟು ಒಂದು ಪ್ಯಾನ್ ಕೇಕ್ ಮಾಡಿದೆ. ಸೊ ಹಾಗಾಗಿ ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂತೆಯೇ ನೋಡಿ. ಹಾಗೆಯೇ ಹೊಸದಾಗಿ ಯಾರೆಲ್ಲ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಬೇಗ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಇನ್ನು ನನ್ನ ಮಾರ್ನಿಂಗ್ ಶುರುವಾಗುವಂಥದ್ದು ಕಿಚನಿಂದನೇ ಸ್ಟಾರ್ಟ್ ಆಗುವಂಥದ್ದು. ಏನಕ್ಕಂದರೆ ಯಾವ ಕೆಲಸ ಎಲ್ಲಾದ್ರೂ ಇದ್ದರೂ ಪರವಾಗಿಲ್ಲ, ನಡೆಯುತ್ತೆ, ಸ್ವಲ್ಪ ನಿಧಾನವಾಗಿಯೇ ಮಾಡ್ಕೊಬೋದು. ಆದರೆ ಸ್ಕೂಲ್ಗೆ ಹೋಗುವಂಥ ಮಕ್ಳುಗಳು, ಚಿಕ್ಕ ಮಕ್ಳುಗಳು ಮನೇಲಿರಬೇಕಾದ್ರೆ ಒಂದು ಅರ್ಧ ಗಂಟೆ ಮುಂಚಿತವಾಗಿಯೇ ಎದ್ದೇಳಬೇಕಾಗತ್ತೆ. ಸೊ ನಾನು ಟೈಮ್ನ ಆದಷ್ಟು ಬ್ಯಾಲೆನ್ಸ್ ಮಾಡ್ತೀನಿ. ನಾನು ಈ ಟೈಮ್ಗೆ ಅಡುಗೆ ಮಾಡಬೇಕು ಬೆಳಗ್ಗೆ ಎದ್ದು, ಮತ್ತು ಈ ಟೈಮ್ಗೆ ಮಕ್ಕಳಿಗೆ ರೆಡಿ ಮಾಡಬೇಕು, ಈ ಟೈಮ್ಗೆ ಅವ್ರಿಗೆ ತಿನ್ನಿಸಿ ಅವ್ರನ್ನ ಸ್ಕೂಲಿಗೆ ಡ್ರಾಪ್ ಮಾಡಬೇಕು. ಈ ರೀತಿ ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿರ್ತೀನಿ. ಸೊ ನಾನು ಎದ್ದೇಳೋದು ಒಂದು ಅರ್ಧ ಗಂಟೆ ಏನಾದರೂ ಹೆಚ್ಚು ಕಡಿಮೆ ಆಯಿತು, ಅಥವಾ ಒಂದು ಕಾಲು ಗಂಟೆ ಹೆಚ್ಚು ಕಡಿಮೆ ಆಯಿತು ದಿನದಲ್ಲಿ ಅಂದರೆ ಅದೆಲ್ಲ ಫುಲ್ಲು ಫ್ಲಾಪ್ ಆಗಿಬಿಡುತ್ತೆ ನನ್ನ ಐಡಿಯಾ ಏನು ಬಂದು. ಸೊ ಏನಕ್ಕಂದರೆ ಅದು ಅಂದ್ಕೊಂಡ ರೀತಿ ಆ ದಿನ ಹೋಗೋದೇ ಇಲ್ಲ, ಫುಲ್ಲು ಲೇಸಿ ಆಗಿಬಿಡುತ್ತೆ ಅವ್ರು ಹೋಗೋ ತನಕನೂ. ಸೊ ಹಾಗಾಗಿ ನಾನು ಅಲಾರಾಮ್ ಇಟ್ಕೊಂಡ್ಬಿಟ್ಟಿರ್ತೀನಿ. ಅಲಾರಾಮ್ ಇಲ್ಲ ಅಂದರೆ ನನಗೆ ಎಚ್ಚರನೇ ಆಗೋಲ್ಲ ನಿಜ. ಅಲಾರಾಮ್ ಇಟ್ಕೊಂಡ್ರೆ ಕರೆಕ್ಟಾಗಿ ನಾನು ಎದ್ದೇಳುವಂಥದ್ದು 7 o'clockಗೆ ಎದ್ದೇಳುವಂಥದ್ದು. ಸೊ ಅಷ್ಟರಲ್ಲಿ ಎದ್ದು 1 ಅವರಲ್ಲಿ ನಾನು ಟಿಫನ್ ಮಾಡಿ ಅವ್ರದ್ದು ಏನಿರುತ್ತೆ ಲಂಚ್ ಬಾಕ್ಸು ಎಲ್ಲನೂ ಕೂಡ ರೆಡಿ ಮಾಡಿ, ಅವ್ರದ್ದು ಸ್ನಾನಕ್ಕೆ ಹೋಗೋ ಮುಂಚೆ ಬಟ್ಟೆಗಳನ್ನೆಲ್ಲ ತೆಗೆದಿಟ್ಟು, ಸೊ ಅವರನ್ನು ಎಬ್ಬಿಸಿ ಅವರನ್ನು ಸ್ನಾನ ಮಾಡಿಸ್ಕೊಂಡು ಬಂದು ರೆಡಿ ಮಾಡಿ ಅವ್ರಿಗೆಲ್ಲ ತಿನ್ನಿಸಿ ಫುಲ್ಲು ಕಂಪ್ಲೀಟಾಗಿ ಎಲ್ಲನೂ ಮಾಡಿದ್ದಾದಮೇಲೆ ಅವ್ರದ್ದು ಬಾಕ್ಸ್ ಏನಿರುತ್ತೆ ಅದನ್ನು ಕೂಡ ಎಲ್ಲ ಪ್ಯಾಕ್ ಮಾಡಿದ್ದಾದಮೇಲೆ ಅವ್ರನ್ನ ನೆಮ್ಮದಿಯಾಗಿ ಸ್ಕೂಲಿಗೆ ಕಳಿಸಿದಾದ್ಮೇಲೆ ಒಂದು 10 ನಿಮಿಷ ಇಲ್ಲ ಒಂದು ಕಾಲು ಗಂಟೆನಾದ್ರೂ ರಿಲ್ಯಾಕ್ಸ್ ಮಾಡ್ತೀನಿ, ಸ್ವಲ್ಪ ಕೂತ್ಕೊಂಡು ಮೊಬೈಲ್ ನೋಡಿಕೊಂಡು. ಸೊ ಈ ಥರ ನಂದು ಬೆಳಿಗ್ಗೆಯಿಂದ ಏನಾಗುತ್ತೆ, ರೋಬೋಟ್ ಥರ ಕೆಲಸ ಮಾಡಬೇಕಾಗತ್ತೆ. ಫುಲ್ಲು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಫುಲ್ ಓಡಾಡ್ತಾನೆ ಇರಬೇಕು. ಸೊ ಅದೇ ನಮಗೊಂಥರ ದಿನಾಲೂ ಎಕ್ಸಸೈಜ್ ಆದಂಗೆ ಆಗಿಬಿಡುತ್ತೆ. ಸೊ ಎಕ್ಸ್ಟ್ರಾ ಬೇರೆ ಏನೇ ಎಕ್ಸಸೈಜ್ ಮಾಡೋ ಅವಶ್ಯಕತೆನೇ ಇರಲ್ಲ ಅಮ್ಮಂದಿರಿಗೆ. ಸೊ ನಾನು ಏನಾದರೂ ಪೂಜೆ ಆ ಥರ ಏನಾರ ಇದ್ದಾಗ ಮಾತ್ರ ಸ್ವಲ್ಪ ಬೇಗನೆ ಎದ್ದೇಳ್ತೀನಿ. ಬೆಳಗ್ಗೆ ಟೈಮೇ ಮಾಡಬೇಕು, ಹುಡುಗರು ಹೋಗೋದ್ರೊಳಗಡೆ ಮಾಡ್ಕೊಂಬಿಡ್ಬೇಕು ಅಂದಾಗ ಅಷ್ಟೇ ಬೇಗನೆ ಎದ್ದಿರ್ತೀನಿ. ಇಲ್ಲ ಸ್ವಲ್ಪ ನಿಧಾನವಾಗಿ ಮಾಡೋಣ ಅಂತ ಅಂದರೆ ಹುಡುಗರನ್ನ ಕಳಿಸ್ಬಿಟ್ಟು ಮಾಡುವಂಥದ್ದು. ಇನ್ನು ಇವಾಗೆಲ್ಲ ಶುಕ್ರವಾರ ಅಲ್ಲ, ಸೊ ಪೂಜೆ ಮಾಡ್ತಿರೋದ್ರಿಂದ ಅವತ್ತೆಲ್ಲ ಸ್ವಲ್ಪ ಬೇಗನೆ ಎದ್ದು ಮಾಡಿರ್ತೀನಿ ಅವ್ರು ಹೋಗೋದ್ರೊಳಗಡೆ. ಸೊ ಈ ಥರ ಗೈಸ್ ನನ್ನ ಇಡೀ ದಿನ ಶುರುವಾಗುವಂಥದ್ದು. ಸೊ ಏನಪ್ಪ ಅಂದರೆ, ಇಬ್ಬರು ಮಕ್ಳುಗಳು ಒಂದೇ ಟೈಮಿಂಗ್ಸ್ಗೆ, ಒಂದೇ ಸ್ಕೂಲಿಗೆ, ಹಾಗೆಯೇ ಒಂದೇ ಟೈಮಲ್ಲಿ ರೆಡಿ ಆಗಬೇಕು ಅಂದರೆ ತುಂಬಾ ರಿಸ್ಕ್ ಇರುತ್ತೆ. ಆ ಟೈಮಲ್ಲಿ ಅವರನ್ನು ಇಬ್ಬರೂ ಒಂದೇ ಟೈಮಲ್ಲಿ ನಾವು ರೆಡಿ ಮಾಡಬೇಕು ಫುಲ್ ಕಂಪ್ಲೀಟಾಗಿ ಅಂದರೆ ಸ್ವಲ್ಪ ಟೈಮ್ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಬಟ್ ಏನಪ್ಪ ಅಂದರೆ, ನಾವು ರೆಗ್ಯುಲರಾಗಿ ಒಂದು ಟೈಮನ್ನು ಫಾಲೋ ಮಾಡ್ತಾ ಬಂದರೆ ಅದು ನಮಗೂ ಕೂಡ ಅಭ್ಯಾಸ ಹೋಗ್ಬಿಡುತ್ತೆ. ಹಾಗೆ ಕೆಲಸ ಕೂಡ ನಾವು ಅಂದ್ಕೊಂಡಿದ್ದಂಥ ಟೈಮ್ಗೆ ಆರಾಮಾಗಿ ಆಗುತ್ತೆ. ಸೊ ನಮಗೆ ಆವಾಗ ಏನು ಸ್ವಲ್ಪ ರಿಸ್ಕ್ ಅಂತ ಅನಿಸಲ್ಲ, ಆರಾಮಾಗಿ ಮ್ಯಾನೇಜ್ ಮಾಡ್ಕೊಬೋದು. ಸೊ ಈ ಥರ ಗೈಸ್, ಟೈಮ್ ಅನ್ನೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆದಷ್ಟು ನಾವು ಟೈಮ್ ಕರೆಕ್ಟಾಗೇ ಫಾಲೋ ಅಪ್ ಮಾಡೋದನ್ನ ಕಲ್ತ್ಕೊಂಡ್ಬಿಟ್ರೆ ಕೆಲಸಗಳನ್ನೂ ಕೂಡ ಆರಾಮಾಗಿ ಮ್ಯಾನೇಜ್ ಮಾಡ್ತಾ ಹೋಗ್ಬೋದು. ಹಾಗೆಯೇ ಅದ್ರ ಜೊತೆ ನಮ್ಮನ್ನು ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇನ್ನು ನಂದು ಏನಿರುತ್ತೆ, ಬೆಳಗ್ಗೆ ಬಿಸಿನೀರನ್ನೆಲ್ಲ ಕುಡಿದು ಹಾಗೆಯೇ ಹಿಂದಿನ ದಿನ ತೊಳೆದಿರುವಂಥ ಪಾತ್ರೆಗಳನ್ನೆಲ್ಲ ಜೋಡಿಸಿಟ್ಟಿದ್ದಾಯಿತು. ನಾನು ಯಾವಾಗಲೂ ಕೂಡ ನೈಟೇ ಪಾತ್ರೆನ ಜೋಡಿಸಲ್ಲ. ಏನಕ್ಕಂದರೆ ತೇವ ಇರುತ್ತಲ್ಲ, ಸೊ ಹಾಗಾಗಿ ನೀರೆಲ್ಲ ಡ್ರೈ ಆದಮೇಲೆ ಸ್ಟ್ಯಾಂಡ್ಗೆ ಹಾಕುವಂಥದ್ದು. ಇಲ್ಲಾಂದರೆ ಎಲ್ಲ ಕಲೆ ಥರ ಆಗಿಬಿಡತ್ತೆ ಪಾತ್ರೆ ಸ್ಟ್ಯಾಂಡ್ ಏನಿದೆ ಅದು. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಟಿಫನ್ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆವಾಗಲೇ ಹೇಳ್ದಂಗೆ ಪಾಲಕ್ ಪನ್ನೀರ್ ರೆಸಿಪಿನ ನಾನು ಶೇರ್ ಮಾಡ್ತಾಯಿದ್ದೀನಿ. ಇನ್ನು ಅದಕ್ಕೂ ಮುಂಚೆ ಸ್ವಲ್ಪ ಹಿಂದಿನ ದಿನ ಸ್ವಲ್ಪ ನೇರಳೆಣ್ಣೆಲ್ಲ, ಇವಾಗೆಲ್ಲ ಸೀಸನ್ ಅಲ್ವಾ ಗೊತ್ತೇ ಇರುತ್ತೆ, ಇದಂತೂ ನಮ್ಮ ಮನೇಲಿ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಇದನ್ನೆಲ್ಲ ಒಂದು ತೊಳೆದ್ಬಿಟ್ಟು ಇಟ್ಟಿದ್ದೆ ನಾನು ಆಲ್ರೆಡಿ. ಇದನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕಿಟ್ಕೊಂಡ್ರೆ ನಾವು ಆರಾಮಾಗಿ ಇದನ್ನು 1 ವಾರ ಸ್ಟೋರ್ ಮಾಡಿ ಯೂಸ್ ಮಾಡ್ಕೊಬೋದು. ಈಚೆ ಇಡೋದು ಆ ಥರ ಎಲ್ಲ ಆದಾಗ ಇದು ನಿಜ ಉಳಿಯೆಲ್ಲ, ಬೇಗನೆ ಹಾಳಾಗಿಬಿಡುತ್ತೆ. ಸೊ ಇದನ್ನು ಒಂದೊಂದ್ಸತ ಮಕ್ಳದ್ದು ಸ್ನ್ಯಾಕ್ಸ್ಗೂ ಕೂಡ ನಾನು ಹಾಕ್ಕೊಡ್ತೀನಿ. ಸೊ ಅವರು ಅಷ್ಟು ಇಷ್ಟಪಟ್ಟು ತಿನ್ನಲ್ಲ, ಹಾಗಾಗಿ ತುಂಬ ರೇರು ನಾನು ಇದನ್ನು ಕೊಡೋದು ಅವ್ರಿಗೆ. ಹಾಗೆ ನನಗೂ ಕೂಡ ಇದು ಅಷ್ಟೊಂದು ಇಷ್ಟ ಆಗಲ್ಲ. ಸೊ ತಿನ್ಲಿಕ್ಕಂತೂ ಹೋಗಲ್ಲ ಜಾಸ್ತಿ ನಾನು ಇದನ್ನು. ಸೊ ಇದನ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಬಂದು ಪಾಲಕ್ ಸೊಪ್ಪೇನಿರುತ್ತೆ, ಇದು 1 ಕಟ್ಟು ತೊಗೊಂಡಿದ್ದೆ. ಆಲ್ರೆಡಿ ನಾನು ಒಂದು ಸತ ಕಟ್ಲೆಟ್ ಮಾಡಿದೆ ನೋಡಿ, ಅವಾಗ ಸ್ವಲ್ಪನೇ ಬಳಸ್ಕೊಂಡಿದ್ದೆ ಇದನ್ನು. ಇನ್ನು ಮಿಕ್ಕಿರುವಂಥದ್ದನ್ನ ಇವತ್ತು ಮಾಡ್ತಾ ಇರುವಂಥದ್ದು. ಸೊ ಇದನ್ನು ನಾನು ಕ್ಲೀನಾಗೆಲ್ಲನೂ ತೊಳೆದ್ಬಿಟ್ಟು ಈ ರೀತಿ ಒಂದು ಪಾತ್ರೆಗೆ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಮಟ್ಟಿಗೆ ಬೇಯ್ಕೊಂಡ್ರೆ ಇದು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಆಲ್ರೆಡಿ ಬೇಯೋದಕ್ಕೆ ಇಟ್ಕೊಂಡಿದ್ದೆ ನಾನು. ಸೊ ಆಲ್ರೆಡಿ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನೆಲ್ಲ ಸಪ್ರೇಟಾಗಿ ತೊಗೊಂಡು ಚೆನ್ನಾಗೇ ಕೂಲ್ ಆಗಿಬಿಡಬೇಕು. ಆಮೇಲೆ ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ.
ಇನ್ನು ನೆಕ್ಸ್ಟ್ ಬಂದು ಇದೆಲ್ಲ ಚೆನ್ನಾಗೆ ತಣ್ಣಗಾಗಿದೆ. ಸೊ ಇವಾಗ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಸೊ ಇವಾಗ ಬಂದು ಸ್ವಲ್ಪ ಬಿಡಿಸಿರುವಂಥ ಬೆಳ್ಳುಳ್ಳಿ ಪಪ್ಪುಗಳನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಇಂಚು ಶುಂಠಿ ಕೂಡ ಕಟ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಮತ್ತು ಕಲರ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ 1 ಪಿಂಚಷ್ಟು ಸಾಲ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ 1 ಪಿಂಚಷ್ಟು ಅಥವಾ 1/4 ಟೀ ಸ್ಪೂನಷ್ಟು ಅರಿಶಿಣದ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಇನ್ನೊಂದು ಕೂಡ ಇದರಲ್ಲಿ ಮಿಸ್ ಮಾಡಿದ್ದೀನಿ. ಸೊ ಮತ್ತೆ ನೆನಪಾಗ್ಬಿಟ್ಟು ಹಸಿಮೆಣ್ಸಿಕಾಯಿನೂ ಕೂಡ ಮತ್ತೆ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಎಲ್ಲ ಒಂದೊಂದು ಸತ ಆಗುತ್ತೆ. ಏನಾಗುತ್ತೆ ಅಂದರೆ ಅಲ್ಲಲ್ಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನಾವು ಮಾಡ್ಕೊತಾ ಹೋದರೆ ಎಲ್ಲನೂ ಒಟ್ಟಿಗೆ ಹಾಕ್ಕೊಬೋದು. ಸೊ ಒಂದೊಂದಾದ್ಮೇಲೆ ನಾವು ತೊಗೊತೀವಿ ಅಂತ ಹೇಳಿದ್ರೆ ಈ ರೀತಿ ಬೆಳಗ್ಗೆ ಟೈಮ್ ಅಂತೂ ಗಡಿಬಿಡಿ ಆಗಿಬಿಡುತ್ತೆ ಒಂದೊಂದು ಟೈಮು. ಸೊ ಏನು ಮಾಡೋಕ್ಕಾಗಲ್ಲ. ಸೊ ನೋಡ್ತಿರ್ಬೋದು ಇವಾಗ ಕಲರ್ ಕೂಡ ಒಂದು ಗ್ರೀನಿಶಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಕಲರ್ ಅಂತೂ. ಈ ರೀತಿ ನುಣ್ಣಗೆ ಪೇಸ್ಟ್ ರೀತಿ ರೆಡಿ ಮಾಡಿ ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟು ಒಗ್ಗರಣೆ ಮಾಡ್ಕೊಳ್ಳೋಣ. ಫಸ್ಟ್ ಇಲ್ಲಿ 1-2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಬಟರ್ನ ಸೇರಿಸ್ಕೊತಾ ಇದ್ದೀನಿ. ಬಟರ್ ಹಾಕೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಗ್ರೇವಿ ಬಂದು. ಸೊ ಈ ಟೈಮಲ್ಲಿ ಒಂದು ಪಲಾವ್ ಎಲೆ ಆಗಿರ್ಬೋದು, ಹಾಗೆಯೇ ಒಣಮೆಣ್ಸಿನ್ಕಾಯಿ ಅಥವಾ ಬ್ಯಾಡಗೆ ಮೆಣಸಿನ್ಕಾಯಿ ಯಾವುದಾದ್ರೂ ಸೇರಿಸ್ಕೊಬೋದು. ಹಾಗೆಯೇ 1 ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಮತ್ತು 1 ಕಪ್ಪಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಸ್ವಲ್ಪ ಕಲರೆಲ್ಲ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗಬೇಕು, ಆ ರೀತಿ ತನಕ ಹುರ್ಕೋತಾ ಇದ್ದೀನಿ. ಹಾಗೆಯೇ ನೆಕ್ಸ್ಟು ಒಂದು ಮೀಡಿಯಮ್ ಸೈಜಲ್ಲಿರುವಂಥ ಟೊಮೊಟೊನೂ ಕೂಡ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಈ ಹಂತದಲ್ಲೇ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಸ್ವಲ್ಪ ಮಸಾಲೆನೆಲ್ಲ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್, ಹಾಗೆ 1 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, ಹಾಗೆ 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಸೇರಿಸ್ಕೊತಾ ಇದ್ದೀನಿ. ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಅರಿಶಿಣದ ಪೌಡರ್. ಇಷ್ಟೇ ಮಸಾಲೆ ಹಾಕ್ಕೊತಾ ಇದ್ದೀನಿ, ಹೆಚ್ಚಿಗೆ ಇನ್ನೇನು ಕೂಡ ಹಾಕ್ಕೊಂಡಿಲ್ಲ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಬಿಡೋ ತನಕ ಹುರ್ಕೊಂಡು ನೆಕ್ಸ್ಟು ನಮ್ಮದು ಏನಿರುತ್ತೆ ಪಾಲಕ್ದು ಪೇಸ್ಟು ರೆಡಿ ಮಾಡಿಟ್ಟಿದ್ವಲ್ಲ, ಸೊ ಅದನ್ನು ಕೂಡ ಇವಾಗ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಸೇರಿಸ್ಬಿಟ್ಟು ನಮಗೆ ಯಾವ ಹದಕ್ಕೆ ಬೇಕು, ಸ್ವಲ್ಪ ಗಟ್ಟಿ ತೆಳ್ಳೆ ಆ ರೀತಿ ಹಾಕೊಬೋದು ನೀರನ್ನು. ಸೊ ಏನಾಗುತ್ತೆ ಬೇಯ್ತಾ ಕೊನೆಯಲ್ಲಿ ತುಂಬಾ ಗಟ್ಟಿ ಬಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ಮೀಡಿಯಮ್ ಆಗೇ ನಾವು ನೀರನ್ನು ಸೇರಿಸ್ಕೊಬೇಕಾಗತ್ತೆ. ಸೊ ಇದನ್ನೆಲ್ಲ ಮಸಾಲೆಯಲ್ಲಿ ಮತ್ತೆ ಇನ್ನೊಂದು ಸತ ಚೆನ್ನಾಗಿ ಹುರ್ಕೊತಾ ಇದ್ದೀನಿ, ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಅಂತ ಹೇಳಿಬಿಟ್ಟು. ಸೊ ಇವಾಗ ಬಂದು ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ನಾನಿವತ್ತು ಚಪಾತಿ ಮಾಡ್ತಾ ಇರೋದ್ರಿಂದ ಸೊ ಚಪಾತಿಗೆ ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ ಗ್ರೇವಿ ಅಲ್ವಾ. ಸೊ ಹಾಗಾಗಿ ಗಟ್ಟಿಗೇ ಮಾಡ್ತಾಯಿದ್ದೀನಿ. ಸೊ ಇನ್ನು ಮಿಕ್ಸಿ ತೊಳೆದಿರುವಂಥ ನೀರನ್ನು ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ. ಮತ್ತು ಎಕ್ಸ್ಟ್ರಾ ನೀರನ್ನು ನಾನು ಸೇರಿಸಲಿಕ್ಕೆ ಹೋಗಲಿಲ್ಲ. ಇನ್ನು ಇದು ಬಂದು ಚೆನ್ನಾಗೇ ಕುದೀಲಿ, ಒಂದು 5 ನಿಮಿಷನಾದ್ರೂ ಕುದಿ ಬರಬೇಕದು. ಅದು ಕುದಿಯೋದ್ರೊಳಗಡೆ ನಮ್ಮದು ಪನ್ನೀರ್ ಏನಿರುತ್ತೆ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಈ ಸತ ನಾನು ಮನೇಲೇ ಏನು ಪನ್ನೀರನ್ನ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ, ಟೈಮ್ ಇಲ್ಲ ಅಂತ ಹೇಳಿಬಿಟ್ಟು. ಸೊ ಇವಾಗ ಹೊರಗಡೆಯಿಂದನೇ ತರಿಸ್ಕೊಂಡಿದ್ದೀನಿ. ಹಾಗೆ ಇದು ಸ್ವಲ್ಪ ಫ್ರೀಝರಲ್ಲಿ ಇದ್ದ ಕಾರಣ ಏನಾಗುತ್ತೆ ಕಟ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು, ಸ್ವಲ್ಪ ಗಟ್ಟಿ ಆಗಿಬಿಟ್ಟಿತ್ತು. ಹಾಗಾಗಿ ಈ ರೀತಿ ನಾವು ಫ್ರೀಝರಿಂದ ತೆಗೆದ ತಕ್ಷಣ ಒಂದು 10 ನಿಮಿಷನಾದ್ರೂ ಒಂದು ಬೌಲ್ಗೆ ನೀರು ಹಾಕ್ಬಿಟ್ಟು ಇಟ್ಬಿಟ್ರೆ ಈ ರೀತಿ ಕ್ಯೂಬ್ಸ್ಗಳ ರೀತಿ ಕಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ. ಸೊ ರಿಷು ಕೂಡ ಆಲ್ರೆಡಿ ಎದ್ದಿದ್ದಾನೆ. ಆಲ್ಮೋಸ್ಟ್ ನಂದು ಅಡುಗೆ ಎಲ್ಲ ಕಂಪ್ಲೀಟಾಗಿ ಆಗಿದೆ. ಇನ್ನು ಚಪಾತಿ ಒಂದು ಲಟ್ಟಿಸಬೇಕು. ಅಷ್ಟರಲ್ಲಿ ಇವರು ಕೂಡ ಎದ್ಬಿಟ್ಟು ಬಂದಿದ್ದಾರೆ. ಸೊ ಈ ಸೈಜಲ್ಲಿ ಕಟ್ ಮಾಡು ಮಮ್ಮಿ, ಈ ಸೈಜಲ್ಲಿ ಕಟ್ ಮಾಡು ಅಂತ ನನಗೆ ಹೇಳ್ತಾ ಇದ್ದಾರೆ ಪಕ್ಕದಲ್ಲಿ ನಿಂತ್ಕೊಂಡು. ಸೊ ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ಸೊ ಇನ್ನು ಪನ್ನೀರ್ ಸೇರಿಸೋದಷ್ಟೇ ಪಾಲಕ್ಕೆ. ಸೊ ಗ್ರೇವಿ ಅಂತೂ ಕಂಪ್ಲೀಟಾಗಿ ರೆಡಿ ಆಯಿತು. ಇವಾಗ ಪಾಲಕ್ಕಂತೂ ತುಂಬ ಒಂದು 10 ನಿಮಿಷ ಗ್ರೇವಿ ಚೆನ್ನಾಗಿಯೇ ಕುದ್ದು ಸ್ವಲ್ಪ ಎಣ್ಣೆನೆಲ್ಲ ಬಿಟ್ಕೊತಾ ಇದೆ. ಈ ಟೈಮಲ್ಲಿ ನಾವು ಪನ್ನೀರ್ ಏನಿರುತ್ತೆ ಅದನ್ನು ನಿಧಾನವಾಗಿ ಎಲ್ಲನೂ ಒಂದೊಂದೇ ಕ್ಯೂಬ್ಸ್ಗಳನ್ನ ಸೇರಿಸ್ಕೊಂಡ್ರೆ, ಮತ್ತು ಏನಾದರೂ ರುಚಿ ಹೆಚ್ಚು ಕಡಿಮೆ ಆಗಿದ್ರೆ ಇನ್ನೊಂದು ಸ್ವಲ್ಪ ಸಾಲ್ಟನ್ನ ಸೇರಿಸ್ಕೊಂಡ್ರೆ, ಸೊ ಲಾಸ್ಟಲ್ಲಿ ಕ್ರಷ್ ಮಾಡಿರುವಂಥ ಕಸ್ತೂರಿ ಮೇಥಿನ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿರುವಂಥ ಪಾಲಕ್ ಪನ್ನೀರ್ ರೆಡಿಯಾಗಿ ಹೋಗ್ಬಿಡುತ್ತೆ. ಸೊ ಇದನ್ನು ಪನ್ನೀರ್ ಸೇರಿಸಿದ್ಮೇಲೆ ಏನಾಗುತ್ತೆ ಅಂದರೆ ಒಂದೇ 1 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಪನ್ನೀರ್ ಚೆನ್ನಾಗೇ ಕುಕ್ ಆಗಿರುತ್ತೆ, ಹಾಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಕೈಯಿಂದ ಎತ್ಕೊಳ್ಳೋವಾಗ್ಲೂ ಚೆನ್ನಾಗಿ ಪನ್ನೀರ್ ಕೈಗೆ ಸಿಗುತ್ತೆ. ಇಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಸಮಯ ಬೇಯಿಸ್ತೀವಿ ಅಂದಾಗ ಪನ್ನೀರೆಲ್ಲ ಹೊಡೆದೋಗೋ ಚಾನ್ಸಸ್ ಇರುತ್ತೆ, ಸ್ವಲ್ಪ ಪೀಸಾಗೆ ಆಗಿಬಿಡುತ್ತೆ. ಹಾಗಾಗಿ ಸದ್ಯಕ್ಕೆ ಇದು ರೆಡಿ ಆಯಿತು. ಇವಾಗ ಚಪಾತಿನೂ ಕೂಡ ಲಟ್ಟಿಸ್ಕೊಬೇಕು. ಹಾಗೆಯೇ ಇದ್ರ ಜೊತೆ ಒಂದು ಸಿಂಪಲ್ಲಾಗಿರುವಂಥ ತುಂಬಾ ರುಚಿಯಾಗಿ ಮಾಡುವಂಥ ಒಂದು ಪ್ಯಾನ್ ಕೇಕ್ನು ಕೂಡ ಮಾಡ್ತಾಯಿದ್ದೀನಿ. ಸೊ ಇದು ಮಕ್ಕಳಿಗೆ ಸ್ನ್ಯಾಕ್ಸ್ ಟೈಮಲ್ಲಿ ತಿನ್ನಲಿಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಟ್ಟಿಗೆ ರೆಡಿ ಮಾಡಿಕೊಡೋಣ ಅಂತ ಮಾಡ್ತಾಯಿದ್ದೀನಿ. ತುಂಬಾ ಕಡಿಮೆ ಸಮಯದಲ್ಲಿ ಮಾಡ್ಬೋದು, ತುಂಬ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನನಗೂ ಕೂಡ ತುಂಬ ಇಷ್ಟ ಆಯಿತು ಇದು ಬಂದು. ಸೊ ಮಾಡೋದು ಕೂಡ ತುಂಬಾ ಸುಲಭನೇ. ಇದನ್ನು ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ನಮಗೆ ಯಾವುದಾದ್ರೂ ಹಿಟ್ಟನ್ನು ಹಾಕೊಬೋದು ಅಥವಾ ಗೋಧಿ ಹಿಟ್ಟಿಂದನೇ ಮಾಡ್ಬೋದು, ಇಲ್ಲ ಸ್ವಲ್ಪ ಗೋಧಿ ಮೈದಾ ಎರಡನ್ನೂ ಕೂಡ ಸೇರಿಸ್ಕೊಂಡು ಮಾಡ್ಬೋದು. ಸೊ ನಾನಿಲ್ಲಿ ಒಂದು ಚಿಕ್ಕ ಬೌಲ್ನಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಗೆ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ.
ಹಾಗೆಯೇ ಶುಗರ್ಗೆ ಅಂತ ಹೇಳಿಬಿಟ್ಟು ಮೆಜರ್ಮೆಂಟ್ ಸ್ಪೂನಲ್ಲಿ ಒಂದು ದೊಡ್ಡ ಸ್ಪೂನ್ ಆಗುವಷ್ಟು ಜಗರಿನ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಒಂದು ಪಿಂಚಷ್ಟು ಸಾಲ್ಟ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಬೇಕಿಂಗ್ ಪೌಡರ್ 1 ಸ್ಪೂನು, ಟೀ ಸ್ಪೂನಲ್ಲಿ ಅಳತೆಲೆ ಹಾಕ್ಕೊಳ್ಳಿ. ಹಾಗೆಯೇ 1 ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನೆಲ್ಲ ಹಾಕ್ಕೊಂಡು ನಂತರ ಒಂದು 2 ಬನಾನನ ಈ ರೀತಿ ಸಿಪ್ಪೆ ತೆಗೆದು ಹಾಕ್ಕೊತಾ ಇದ್ದೀನಿ. ನಿಮಗೆ ಯಾವ ಫ್ರೂಟ್ಸ್ ಇಷ್ಟ ಆಗುತ್ತೋ ಆ ಫ್ರೂಟ್ಸ್ನ ಸೇರಿಸ್ಕೊಂಡು ಮಾಡ್ಕೊಬೋದು. ನಾನಿಲ್ಲಿ ಬನಾನನ ಹಾಕ್ಕೊತಾ ಇದ್ದೀನಿ, ಅಥವಾ ಬೇಕಿದ್ದರೆ ಆ್ಯಪಲ್ ಕೂಡ ಸೇರಿಸ್ಕೊಬೋದು, ಅಥವಾ ಬೇರೆ ಏನಾದರೂ ಫ್ರೂಟ್ನ ಕೂಡ ಸೇರಿಸ್ಕೊಂಡು ಮಾಡ್ಕೊಬೋದು. ಸೊ ಇದನ್ನೆಲ್ಲ ಸೇರಿಸ್ಕೊಂಡಿದ ನಂತರ ಅದೇ ಒಂದು ಮೆಜರ್ಮೆಂಟ್ ಸ್ಪೂನಲ್ಲಿ 1 ಸ್ಪೂನ್ ಆಗುವಷ್ಟು ಚಿಲ್ಡ್ ಮಿಲ್ಕ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಇದನ್ನೆಲ್ಲ ಸೇರಿಸ್ಕೊಂಡು ಸೊ ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕಾಗತ್ತೆ. ಸೊ ಇದು ಬ್ಯಾಟರ್ ಬಂದು ರೆಡಿ ಆಗಿದೆ. ಸೊ ಇವಾಗ ಇದನ್ನು ಸೈಡಿಗೆ ಎತ್ಕೊಳ್ಳೋಣ. ಹಾಗೆಯೇ ಇದಕ್ಕೆ ಎಕ್ಸ್ಟ್ರಾ ಏನೂ ಸೇರಿಸೋವಂಥ ಅವಶ್ಯಕತೆ ಇರಲ್ಲ. ಆಲ್ಮೋಸ್ಟ್ ನಾವೆಲ್ಲನೂ ಗ್ರೈಂಡ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೇ ಎಲ್ಲ ಹಾಕ್ಕೊಂಡಿರ್ತೀವಲ್ಲ. ಸೊ ಇವಾಗ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ಹಾಗೆಯೇ ಹಾಲಿನ ಬದಲು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಬೋದು. ಹಾಲು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ರುಚಿ ಬಂದು. ಇನ್ನು ಇದು ಬಂದು ದೋಸೆ ಹಿಟ್ಟಿನೋದಕ್ಕೆ ಚೆನ್ನಾಗಿ ರೆಡಿಯಾಗಿದೆ ಬ್ಯಾಟರ್ ಬಂದು. ಸೊ ಇವಾಗ ಒಂದು ತವಾನ ಇಟ್ಕೊಂಡಿದ್ದೀನಿ. ತವಾಗೆ ಸುತ್ತಲೂ ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡ್ಕೊತೀನಿ. ಮೊದಲಿಗೆ ಹಾಕೋದಲ್ವ, ಸ್ವಲ್ಪ ಕೆಳಗಡೆ ಅಂಟ್ಕೊಬಾರ್ದು ಅಂತ ಆಯಿಲ್ನ ಸ್ಪ್ರೇ ಮಾಡ್ಕೊತಿದ್ದೀನಿ. ಸೊ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಕ್ರೀಮಿ ಟೆಕ್ಸ್ಚರಲ್ಲಿ ಚೆನ್ನಾಗಿ ಬಂದಿದೆ. ಇದನ್ನು ತವಾ ಮೇಲೆ ಬಿಡೋದಷ್ಟೇ. ಸ್ವಲ್ಪ ಏನಾಗುತ್ತೆ, ಒಂದೊಂದು ಸೌಟ್ ಅಷ್ಟೇ ತೊಗೊಂಡು ಈಗ ಸೆಟ್ ದೋಸೆ ಎಲ್ಲ ಹಾಕ್ತೀವಲ್ಲ, ಸೇಮ್ ಅದೇ ರೀತಿಯೇ ಒಂದೊಂದು ಸತಿಗೆ ಹಾಕ್ಕೊಳ್ಳೋದಷ್ಟೇ. ಸ್ವಲ್ಪ ನಾನು ಮೀಡಿಯಮ್ ಸೈಜಲ್ಲೇ ಮೊದಲಿಗೆ ಹಾಕ್ಕೊತಾ ಇದ್ದೀನಿ. 1-2 ಮೀಡಿಯಮ್ ಸೈಜಲ್ಲಿ ಹಾಕ್ಕೊಂಡೆ, ನಂತರ 1-2ನ ಪುಟಾಣಿಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಮಕ್ಕಳಿಗೆ ರೀತಿ ಸ್ವಲ್ಪ ಪುಟಾಣಿಗೆ ಸ್ವಲ್ಪ ದೊಡ್ಡವಾಗಿ ಹಾಕಿದ್ರೆ ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿಬಿಟ್ಟು. ಮತ್ತು ಇನ್ನು ಇದ್ರ ಮೇಲ್ಗಡೆ ಸ್ವಲ್ಪ ಏನಾದರೂ ತುಪ್ಪ ಬೇಕು ಅಂತ ಹೇಳಿದ್ರೆ ತುಪ್ಪನ ಹಾಕೊಬೋದು, ಇಲ್ಲ ಬಟರ್ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಬಟರ್ನ ಹಾಕೊಬೋದು. ಸೊ ನಾನು ಇವೆರಡನ್ನೂ ಕೂಡ ಸ್ಕಿಪ್ ಮಾಡಿದ್ದೀನಿ. ಹಾಗೆಯೇ ನಮ್ಗೆ ಇಷ್ಟವಾಗಿರುವಂಥ ಡ್ರೈ ಫ್ರೂಟ್ಸ್ನು ಕೂಡ ಹಾಕೊಬೋದು. ಸ್ವಲ್ಪ ಬಾದಾಮಿ, ಪಿಸ್ತಾ ಈ ರೀತಿ ಏನು ಬೇಕಿದ್ರೂ ಹಾಕೊಬೋದು. ಸೊ ನಾನು ಬಾದಾಮಿ ಪೀಸ್ಗಳನ್ನ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಸೊ ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಎಷ್ಟು ಚೆನ್ನಾಗಿ ಅದು ಬರ್ತಾ ಇದೆ ಅಂತ ಹೇಳಿಬಿಟ್ಟು. ಇನ್ನು ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಬೇಕಾಗತ್ತೆ. ಬೇಗನೆ ರೆಡಿ ಆಗಿಬಿಡುತ್ತೆ. ನಮಗೆ ಇದು ಆಲ್ಮೋಸ್ಟ್ ಒಂದು 2 ಮಿನಿಟ್ಸ್ ಒಳಗಡೆ ರೆಡಿ ಆಗಿಬಿಡುತ್ತೆ ತವಾ ಮೇಲೆ ಅಂತಲೇ ಹೇಳ್ಬೋದು. ನೋಡ್ತಿರ್ಬೋದು ಒಂದು ಕಡೆ ಚೆನ್ನಾಗೇ ಕುಕ್ ಆಗಿದೆ. ಸೊ ಇವಾಗ ಇದನ್ನು ಇನ್ನೊಂದು ಕಡೆ ತಿರುಗಿಸ್ಕೊಂಡ್ರೆ ಮತ್ತೆ ಒಂದು ಅರ್ಧ ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ತುಂಬಾ ಚೆನ್ನಾಗಿ ಪ್ಯಾನ್ ಕೇಕ್ ರೆಡಿಯಾಗಿ ಹೋಗ್ಬಿಡುತ್ತೆ. ಸೊ ಇದೇ ರೀತಿ ಒಂದು 4 ಪ್ಯಾನ್ ಕೇಕ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಸದ್ಯಕ್ಕೆ ಇಬ್ರಿಗೂ 2 ಹಾಕ್ಕೊಡೋಣ ಮಕ್ಕಳಿಗೆ ಬಾಕ್ಸ್ಗೆ ಅಂತ ಹೇಳ್ಬಿಟ್ಟು. ಸೊ ಕೊನೆಯಲ್ಲಿ ನಮಗೆ ಈ ರೀತಿ ಬರುತ್ತೆ. ಸೊ ಇದನ್ನು ಆದಷ್ಟು ಬಿಸಿಲೇ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ರೆಡಿ ಆಗಿದೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿದೆ. ಸೊ ಇದನ್ನು ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ಇಬ್ರಿಗೂ ಒಂದು 2 ಅಂತ ಹಾಕ್ತಾಯಿದ್ದೀನಿ. ಈ ಬಾಕ್ಸನ್ನೆಲ್ಲ ಪ್ಯಾಕ್ ಮಾಡಿ ಮಕ್ಕಳನ್ನು ಕೂಡ ಸ್ಕೂಲಿಗೆ ಕಳಿಸಿದ್ದಾಯಿತು. ಹಾಗೆಯೇ ಅವ್ರು ಹೋದ್ಮೇಲೆ ನಾನು ಕೂಡ 1-2 ಪ್ಲೈನ್ ಆಗೇ ಪ್ಯಾನ್ ಕೇಕ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಏನೂ ಸೇರಿಸ್ಕೊಂಡಿಲ್ಲ, ಹಂಗೇ ಹಾಕ್ಕೊತಾ ಇದ್ದೀನಿ. ಇದು ಟೋಟಲಿ ಬಂದು ಒಂದು 6 ಪ್ಯಾನ್ ಕೇಕ್ ನಮಗೆ ರೆಡಿ ಆಗಿತ್ತು ಅಷ್ಟು ಬ್ಯಾಟರ್ನಲ್ಲಿ. ಸೊ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಒಟ್ಟಾರೆ ಏನಪ್ಪ ಅಂದರೆ ಸ್ವಲ್ಪ ಬಿಸಿನಲ್ಲೇ ತಿಂದರೆ ತುಂಬ ರುಚಿಯಾಗಿರುತ್ತೆ. ಸೊ ಓಕೆ ಫ್ರೆಂಡ್ಸ್, ಅದಕ್ಕೆ ನಾನು ಕೂಡ ಬ್ಯುಸಿ ಆದೆ. ಹಾಗೆಯೇ ವ್ಲಾಗ್ ಕೂಡ ಮುಂದೆ ನಾನು ಕಂಟಿನ್ಯೂ ಮಾಡೋದಕ್ಕಾಗಲೇ ಇಲ್ಲ. ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸದೊಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.